ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸುದ್ದಿ 5 ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ನಮ್ಮ ರಾಜ್ಯದ ರೈತರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ಗಳು ಬಂದಿದೆ ಫ್ರೆಂಡ್ಸ್. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಮುಖ್ಯವಾದ ಮಾಹಿತಿಗಳೇನು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೇನೆ ಫ್ರೆಂಡ್ಸ್. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ 5 ಯೂಟ್ಯೂಬ್ ಚಾನಲ್ಗೆ. ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ. ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಫ್ರೆಂಡ್ಸ್. ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ. ಬನ್ನಿ ಗೆಳೆಯರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಹಲವಾರು ಹೊಸ ಯೋಜನೆಗಳಲ್ಲಿ ರಾಜ್ಯದ ರೈತರು ಲಾಭವನ್ನು ಕೂಡ ಈಗಾಗಲೇ ಪಡೆದುಕೊಳ್ತಾ ಇದ್ದಾರೆ. ನೀವು ಕೂಡ ರೈತರಾಗಿದ್ರೆ, ರೈತ ಸಮುದಾಯಕ್ಕೆ ಸೇರಿದವರಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಅಲ್ಲಿ ನಮಗೆ ತಪ್ಪದೆ ಒಂದು ಎಸ್ ಅಂತ ಒಂದು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್. ರಾಜ್ಯದ ರೈತರು ಹಲವಾರು ಒಂದು ಯೋಜನೆಗಳನ್ನ ಈಗಾಗಲೇ ರಾಜ್ಯ ಸರ್ಕಾರದಿಂದ ನೇರವಾಗಿ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಳ್ತಾ ಇದ್ದಾರೆ. ಇವಾಗ ಇದೇ ಒಂದು ಕುರಿತಂತೆ ಕಬ್ಬಿನ ಲಾಭಾಂಶದ ಕುರಿತಂತೆ ಹಣ ಬಿಡುಗಡೆಗೆ ಇವಾಗ ಆಗ್ರಹಿಸಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಇವಾಗ ಪ್ರತಿಭಟನೆ ನಡೀತಾ ಇದೆ. ಹೌದು ಫ್ರೆಂಡ್ಸ್, ಇದು ರೈತರಿಗೆ ಒಂದು ಮೊದಲನೇದಾಗಿ ಒಂದು ಮುಖ್ಯವಾದ ಮಾಹಿತಿ ಅಂತಾನೆ ಹೇಳಬಹುದು. ಹೌದು ಫ್ರೆಂಡ್ಸ್, ಮೈಸೂರಿನ ಬಣ್ಣಾರಿ ಸಕ್ಕರೆ ಒಂದು ಕಾರ್ಖಾನೆ ಕಬ್ಬಿನ ಲಾಭಾಂಶದ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಪ್ರತಿಭಟನೆಯನ್ನ ಮಾಡಿದ್ದಾರೆ ರೈತರು. ಹೌದು ಫ್ರೆಂಡ್ಸ್, ಇಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿಯಿಂದ ಅದರ ಒಂದು ಮುಂಭಾಗದ ಒಂದು ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಳೆದ ವರ್ಷ ಕಬ್ಬಿನ ಉಪ ಉತ್ಪನ್ನಗಳನ್ನ ಲಾಭವನ್ನ ರಾಜ್ಯ ಸರ್ಕಾರ ರೈತರಿಗೆ ಕೊಡಲು ಸಕ್ಕರೆ ಕಾರ್ಖಾನೆಗಳಿಂದ ಪ್ರತಿಯೊಂದು ಟನ್ ಕಬ್ಬಿಗೆ 50 ರೂಪಾಯಿ ಮತ್ತು ರಾಜ್ಯ ಸರ್ಕಾರದಿಂದ 50 ರೂಪಾಯಿ ನೀಡುವ ಒಂದು ಆದೇಶವನ್ನ ಮಾಡಿದೆ. ಆದರೂ ಅದನ್ನ ಯಾವುದೇ ಒಂದು ಕಬ್ಬಿನ ಕಾರ್ಖಾನೆಗಳು ಪಾಲಿಸಿಲ್ಲ ಎಂದು ಕೂಡ ಇವರು ದೂರಿದ್ದಾರೆ. ಹೌದು ಗೆಳೆಯರೆ, ಮೈಸೂರು ಚಾಮರಾಜನಗರ ಜಿಲ್ಲಾಧಿಕಾರಿಗಳು ಸಭೆ ಮಾಡಿ 1 ವಾರ ಕಾಲಾವಕಾಶವನ್ನು ನೀಡಿ ಆದೇಶವನ್ನ ಮಾಡಿದ್ರು. ಕಬ್ಬು ಬೆಳೆಗಾರರಿಗೆ ಬಣ್ಣಾರಿ ಸಕ್ಕರೆ ಕಾರ್ಖಾನೆ ಹಣ ನೀಡುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿದೆ ಎಂದು ಕೂಡ ಇಲ್ಲಿ ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್. ಬಣ್ಣಾರಿ ಕಾರ್ಖಾನೆ ರೈತರಿಗೆ ಈವರೆಗೆ 18 ಕೋಟಿ ರೂಪಾಯಿಗೆ ಹೆಚ್ಚು ಒಂದು ಹಣವನ್ನ ನೀಡಬೇಕೆಂದು ಕೂಡ ಇಲ್ಲಿ ತಿಳಿಸಿದ್ದಾರೆ. ಅದನ್ನು ತಕ್ಷಣ ರೈತರ ಖಾತೆಗೆ ಜಮೆಯನ್ನ ಮಾಡಬೇಕು, ಇಲ್ಲವಾದರೆ ಕಾರ್ಖಾನೆ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಜಿಲ್ಲಾಡಳಿತ ಸಜ್ಜಾಗಬೇಕೆಂದು ಕೂಡ ಇಲ್ಲಿ ರೈತರು ಒತ್ತಾಯಿಸಿದ್ದಾರೆ. ಗೆಳೆಯರೆ, ಈಗಾಗಲೇ ಮೈಸೂರು ಅಷ್ಟೇ ಅಲ್ಲದೆ ಹಲವಾರು ಒಂದು ಜಿಲ್ಲೆಗಳಲ್ಲಿ, ಉತ್ತರ ಕರ್ನಾಟಕದ ಕೆಲವೊಂದು ಭಾಗಗಳಲ್ಲೂ ಕೂಡ ಕಬ್ಬು ಬೆಳೆದ ರೈತರಿಗೆ ಇದುವರೆಗೂ ಯಾವುದೇ ಒಂದು ಪರಿಹಾರ ತಲುಪಿಲ್ಲ. ನೀವು ಕೂಡ ಕಬ್ಬನ್ನು ಬೆಳೆದಿದ್ರೆ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ. ಗೆಳೆಯರಲ್ಲಿ ಇದೇ ರೀತಿ ಮತ್ತೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ, ತೂಕದಲ್ಲಿ ವಂಚನೆಯನ್ನು ತಪ್ಪಿಸಲು. ಹೌದು ಫ್ರೆಂಡ್ಸ್, ಇಲ್ಲಿ ತೂಕದಲ್ಲಿ ವಂಚನೆ ತಪ್ಪಿಸಲು ಕಾರ್ಖಾನೆಗಳ ಮುಂದೆ ತೂಕದ ಯಂತ್ರ ಹಾಕುವಲ್ಲಿ ವಿಳಂಬವನ್ನು ಕೂಡ ಇಲ್ಲಿ ಮಾಡುತ್ತಿದ್ದು, ಸರ್ಕಾರ ಆದೇಶ ಮಾಡಿ 3 ವರ್ಷ ಕಳೆದರೂ ಕೂಡ ಒಂದು ಸಕ್ಕರೆ ಕಾರ್ಖಾನೆ ಸಹ ತೂಕದ ಯಂತ್ರ ಹಾಕಿಲ್ಲ ಎಂದು ಕೂಡ ಅವರಲ್ಲಿ ತಿಳಿಸಿದ್ದಾರೆ. ಹೌದು ಫ್ರೆಂಡ್ಸ್, ಇದರ ಜೊತೆಗೆ ಕಬ್ಬು ದರ ನಿಗದಿಯಲ್ಲಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎಂಬ ಒಂದು ವ್ಯತ್ಯಾಸ ಇಲ್ಲದೆ ರಾಜ್ಯಕ್ಕೆ ಏಕ ರೀತಿಯ ಒಂದು ದರ ನಿಗದಿ ಆಗಬೇಕೆಂದು ಕೂಡ ಇಲ್ಲಿ ಅವರು ಆಗ್ರಹಿಸಿದ್ದಾರೆ ಫ್ರೆಂಡ್ಸ್. ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ. ಉತ್ತರ ಮತ್ತು ದಕ್ಷಿಣ ಎಂಬ ಒಂದು ತಾರತಮ್ಯದಿಂದ ಪ್ರತಿಯೊಂದು ಟನ್ ಕಬ್ಬಿಗೆ 800 ರೂಪಾಯಿಗಳ ಒಂದು ವ್ಯತ್ಯಾಸ ಬರುತ್ತಿದೆ. ಇದನ್ನು ತಪ್ಪಿಸಲು ಮುಖ್ಯಮಂತ್ರಿಗಳು ಸ್ವಕ್ಷೇತ್ರದ ರೈತರ ಹಿತ ಕಾಪಾಡಲು ಈ ಒಂದು ಕ್ರಮವನ್ನು ಕೈಗೊಳ್ಳಬೇಕೆಂದು ಕೂಡ ಅವರಲ್ಲಿ ಕೋರಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಜಿಲ್ಲೆಯ ಕೆರೆ ಕಟ್ಟೆಗಳಿಗೆ ನೀರನ್ನು ತುಂಬಿಸಲು ಮೊದಲು ಕ್ರಮವನ್ನು ಕೈಗೊಳ್ಳಬೇಕು. ರಾಜ್ಯದಲ್ಲಿ ಕಳೆದ ತಿಂಗಳಿನಿಂದ ಒಂದು ಬಿದ್ದಂತ ಅಕಾಲಿಕ ಆಲಿಕಲ್ಲು ಮಳೆಯಿಂದ ಆದ ಒಂದು ಬೆಳೆ ನಷ್ಟ ಪರಿಹಾರವನ್ನು ತಕ್ಷಣವೇ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಬೇಕೆಂದು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್. ಕೃಷಿ ಪಂಪ್ ಸೆಟ್ಗಳಿಗೆ ಅಕ್ರಮ ಸಕ್ರಮ ಯೋಜನೆಯನ್ನ ಮರು ಜಾರಿ ಮಾಡಬೇಕು. ಕೃಷಿ ಸಾಲವನ್ನ ಜಿಲ್ಲಾ ಸಹಕಾರ ಬ್ಯಾಂಕ್ಗಳಲ್ಲಿ ಪ್ರತಿಯೊಂದು ಎಕರೆಗೆ 1 ಲಕ್ಷ ರೂಪಾಯಿನಂತೆ 10 ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ನೀಡಬೇಕೆಂದು ಕೂಡ ತಿಳಿಸಿದ್ದಾರೆ. ಇಲ್ಲವಾದರೆ ಮುಂದಿನ 10 ದಿನಗಳ ನಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಹದೇವಪ್ಪ ಅವರ ಮನೆ ಮುಂದೆ ನಿರಂತರ ಧರಣಿ ಕೂಡ ನಡೆಸಲಾಗುವುದೆಂದು ಕೂಡ ಇಲ್ಲಿ ರೈತರು ಎಚ್ಚರಿಕೆಯನ್ನು ಕೂಡ ಇಲ್ಲಿ ನೀಡಿದ್ದಾರೆ ಫ್ರೆಂಡ್ಸ್. ರೈತರ ಮನವಿಯನ್ನು ಸ್ವೀಕರಿಸಿದ ಜಿಲ್ಲಾಧಿಕಾರಿ ಅವರು ಮಾತನಾಡಿದ್ದು, ಸರ್ಕಾರ ಸೂಕ್ತ ನಿರ್ದೇಶನ ನೀಡಿದರೆ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗುವುದೆಂದು ಕೂಡ ಇಲ್ಲಿ ರೈತರಿಗೆ ಭರವಸೆಯನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್. ಗೆಳೆಯರಿ, ನೀವು ಕೂಡ ಏನಾದರೂ ಈ ರೀತಿಯಾಗಿ ಒಂದು ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬನ್ನು ಮಾರಿ ಹಣ ಪಡೆದುಕೊಂಡಿದ್ದೀರಿ ಇಲ್ಲ ಅನ್ನೋದನ್ನು ಎಸ್ ಅಥವಾ ನೋನ ಮೂಲಕ ತಪ್ಪದೆ ನಮಗೆ ಕಮೆಂಟ್ ಮಾಡಿ. ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಕಮೆಂಟ್ಗಳಿಂದ ನಮಗೊಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ, ಬೇರೆ ರೈತರಿಗೆ ಹೆಚ್ಚುವರಿ ಒಂದು ಮಾಹಿತಿ ಕೂಡ ಇಲ್ಲಿ ಸಿಗುತ್ತೆ. ಹಾಗಾಗಿ ತಪ್ಪದೆ ಒಂದು ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇದೇ ರೀತಿಯಲ್ಲಿ ಮತ್ತೊಂದು ರೈತರಿಗೆ ಮುಖ್ಯವಾದ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ. ಹೌದು ಫ್ರೆಂಡ್ಸ್, ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ನೀಡುತ್ತಾ ಇರುವ ಹಲವಾರು ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರದ ಬೆಳೆ ವಿಮೆ ಯೋಜನೆ ಕೂಡ ರೈತರಿಗೆ ಮುಖ್ಯವಾದ ಯೋಜನೆ ಅಂತಾನೆ ಹೇಳ್ಬೋದು. ಈಗಾಗಲೇ ಬೆಳೆ ವಿಮೆಯಲ್ಲಿ ಹಲವಾರು ಜನ ರೈತರು ಹಣವನ್ನು ಕೂಡ ಪಡೆದುಕೊಂಡಿದ್ದಾರೆ ಮತ್ತು ಕೆಲವು ರೈತರು ಈ ಒಂದು ಹಣದಿಂದ ವಂಚಿತರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಗೆಳೆಯರಿ, ನೀವು ಕೂಡ ಈ ಒಂದು ಬೆಳೆ ವಿಮೆ ಯೋಜನೆಯಲ್ಲಿ ಲಾಭವನ್ನು ಪಡೆದುಕೊಂಡಿದ್ರೆ ತಪ್ಪದೆ ನಮಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮೊಂದು ಅನಿಸಿಕೆನ ತಿಳಿಸಿ. ಗೆಳೆಯರಿ, ಇವಾಗ ಇದೇ ಕುರಿತಂತೆ ಇಲ್ಲಿ ಮುಖ್ಯವಾದ ಮಾಹಿತಿ. ಹೌದು ಫ್ರೆಂಡ್ಸ್, ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ರಟ್ಟಿಹಳ್ಳಿ ಆಗಿರಬಹುದು ಮತ್ತು ಹಿರೇಕೆರೂರು ಸೇರಿದಂತೆ ಈ ಒಂದು ತಾಲೂಕಿನ ಒಟ್ಟು 23 ಪಂಚಾಯಿತಿಯ ರೈತರಿಗೆ ಇಲ್ಲಿ ಬೆಳೆ ವಿಮೆ ಜಮೆ ಆಗಿಲ್ಲ. ಹೌದು ಫ್ರೆಂಡ್ಸ್, ಇಲ್ಲಿ ಮುಖ್ಯವಾಗಿ ಹಿರೇಕೆರೂರು ಮತ್ತು ರಟ್ಟಿಹಳ್ಳಿ ಸೇರಿದಂತೆ ಈ ಒಂದು ತಾಲೂಕಿನಲ್ಲಿ ಒಟ್ಟು 23 ಪಂಚಾಯಿತಿ ಒಂದು ರೈತರಿಗೆ ಯಾವುದೇ ಒಂದು ಬೆಳೆ ವಿಮೆ ಜಮೆ ಆಗಿಲ್ಲ. ಇದಕ್ಕೆ ಕೃಷಿ ಇಲಾಖೆ, ಕಂದಾಯ ಮತ್ತು ಸಾಂಖ್ಯಿಕ ಇಲಾಖೆಗಳ ಒಂದು ಅಧಿಕಾರಿಗಳು ನೇರವಾಗಿ ಹೊಣೆ ಮತ್ತು ಆದಷ್ಟು ಬೇಗ ರೈತರಿಗೆ ಬೆಳೆ ವಿಮೆ ಜಮೆ ಆಗದೆ ಹೋದಲ್ಲಿ ಜಿಲ್ಲಾ ಕೃಷಿ ಇಲಾಖೆ ಅಧಿಕಾರಿಗಳ ಒಂದು ಕಚೇರಿಗೆ ಮುತ್ತಿಗೆ ಹಾಕಲಾಗುವುದೆಂದು ಮಾಜಿ ಸಚಿವರಾದ BC ಪಾಟೀಲ್ ಅವರು ಇವಾಗ ಎಚ್ಚರಿಸಿದ್ದಾರೆ. ಹೌದು ಫ್ರೆಂಡ್ಸ್, ಇಲ್ಲಿನ ರೈತರಿಗೆ ಯಾವುದೇ ಒಂದು
ಬೆಳೆ ವಿಮೆ ಜಮೆ ಆಗದೇ ಇರುವುದನ್ನು ಖಂಡಿಸಿ ತಾಲೂಕು ಬಿಜೆಪಿ ಮಂಡಲದ ವತಿಯಿಂದ ಮೊನ್ನೆ ಬುಧವಾರ ಪಟ್ಟಣದ ಒಂದು ಸರ್ವಜ್ಞ ಒಂದು ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಪ್ರತಿಭಟನೆ ಕೂಡ ಇಲ್ಲಿ ಇವರು ನಡೆಸಿದ್ದಾರೆ ಫ್ರೆಂಡ್ಸ್. ಇದಾದ ಬಳಿಕ ತಹಶೀಲ್ದಾರ್ ಅವರಿಗೆ ಮನವಿ ಕೂಡ ಇಲ್ಲಿ ಸಲ್ಲಿಸಿದ್ದಾರೆ. ಮತ್ತು ಇದೇ ಕುರಿತಂತೆ ಹಿರೇಕೆರೂರು ಮತ್ತು ರಟ್ಟೆಹಳ್ಳಿ ತಾಲೂಕಿನ 2025 ಮತ್ತು 26ನೇ ಸಾಲಿನ ಬೆಳೆ ವಿಮೆ ಕೂಡ ಇಲ್ಲಿ ಹಲವಾರು ಜನ ರೈತರು ಮಾಡಿಸಿದ್ದಾರೆ. ಅಕಾಲಿಕ ಮಳೆ ಆಗಿರಬಹುದು ಮತ್ತು ಪ್ರಕೃತಿ ವಿಕೋಪಗಳಿಂದ ಹಲವಾರು ರೈತರ ಬೆಳೆ ನಷ್ಟವಾಗಿದೆ. ಆದರೆ ತಾಲೂಕಿನ ಕೆಲವೇ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಗಳ ಒಂದು ಗ್ರಾಮಗಳಲ್ಲಿ ರೈತರಿಗೆ ಬೆಳೆ ವಿಮೆ ಜಮೆ ಆಗಿದ್ದು, ಉಳಿದಂತೆ ಹಿರೇಕೆರೂರು ಮತ್ತು ರಟ್ಟೆಹಳ್ಳಿ ತಾಲೂಕುಗಳ ವ್ಯಾಪ್ತಿಯಲ್ಲಿ ಬರುವ 23 ಗ್ರಾಮ ಪಂಚಾಯತಿಗಳ ಗ್ರಾಮಗಳ ರೈತರಿಗೆ ಯಾವುದೇ ಒಂದು ಬೆಳೆ ವಿಮೆ ಜಮೆ ಆಗಿಲ್ಲ. ಈಗ ಜಮೆ ಆದಂತಹ ಒಂದು ರೈತರ ಜಮೀನುಗಳು ಹಾಗೂ ಜಮೆ ಆಗದೇ ಇರುವ ರೈತರ ಜಮೀನುಗಳು ಅಕ್ಕಪಕ್ಕದಲ್ಲಿದ್ದು, ಇಲ್ಲಿನ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಸರ್ವೆ ಮಾಡಿದ್ದರಿಂದ ಹಣ ಜಮಾ ಆಗಿಲ್ಲ ಎಂದು ಕೂಡ ಅವರು ಇಲ್ಲಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಹಾಗೂ ವಿಮೆ ಕಂಪನಿ ಅಧಿಕಾರಿಗಳು ರೈತರ ನೆರವಿಗೆ ಧಾವಿಸದೆ ನಿರ್ಲಕ್ಷ್ಯವನ್ನು ಕೂಡ ಇಲ್ಲಿ ವಹಿಸಿದ್ದಾರೆ ಎಂದು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್. ತಹಸೀಲ್ದಾರ್ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡಲೇ ನಮ್ಮ ತಾಲೂಕಿನ ರೈತರ ಒಂದು ವಿಮೆ ಹಣ ರೈತರ ಖಾತೆಗೆ ಬಿಡುಗಡೆಯನ್ನ ಗೊಳಿಸಬೇಕೆಂದು ಕೂಡ ಇಲ್ಲಿ ಅವರು ಎಚ್ಚರಿಸಿದ್ದಾರೆ. ಮುಂಗಾರು ಹಂಗಾಮು ಪ್ರಾರಂಭಗೊಂಡಿದ್ದು ರೈತರಿಗೆ ಸಕಾಲಕ್ಕೆ ರಸಗೊಬ್ಬರ ಕೂಡ ಇಲ್ಲಿ ಸಿಗ್ತಾ ಇಲ್ಲ. ಸರ್ಕಾರ ದಿನಕ್ಕೊಂದು ಹೊಸ ನಿಯಮ ಮಾಡುತ್ತಿದ್ದು, ಇದೀಗ ಗೊಬ್ಬರಕ್ಕೆ FID ಮತ್ತು ಲಿಂಕ್ ಎಂಬುದನ್ನು ತಂದಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ಸರ್ಕಾರವನ್ನು ಕೂಡ ಇಲ್ಲಿ ಅವರು ಪ್ರಶ್ನಿಸಿದ್ದಾರೆ ಫ್ರೆಂಡ್ಸ್. ಗೆಳೆಯರೆ, ನೀವು ಕೂಡ ಈ ಒಂದು ಭಾಗದ ರೈತರಾಗಿದ್ದರೆ ತಪ್ಪದೆ ನಮಗೆ ನಿಮ್ಮ ಒಂದು ಜಿಲ್ಲೆ ಯಾವುದು ಕಮೆಂಟ್ ಮಾಡಿ. ನೀವು ಕೂಡ ಈ ಒಂದು ಬೆಳೆ ವಿಮೆ ಯೋಜನೆಗಳಲ್ಲಿ ಲಾಭವನ್ನು ಕೂಡ ಪಡೆದುಕೊಂಡಿದ್ರೆ ತಪ್ಪದೆ ನಿಮ್ಮೊಂದು ಅನಿಸಿಕೆಯನ್ನ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಈ ಒಂದು ವಿಡಿಯೋನ ಆದಷ್ಟು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿ. ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯ ರಟ್ಟೆಹಳ್ಳಿ ಮತ್ತು ಈ ರೀತಿಯಾಗಿ ಒಂದು ಹಿರೇಕೆರೂರು ತಾಲೂಕಿನ ರೈತರಿಗೆ ಇದೊಂದು ಮುಖ್ಯವಾದ ಮಾಹಿತಿ ಅಂತಾನೆ ಹೇಳ್ಬೋದು. ಏಕೆಂದರೆ ಒಂದೇ ಹೊಲದಲ್ಲಿ ಅಕ್ಕಪಕ್ಕ ಇರುವ ಒಂದು ಹೊಲದ ರೈತರಿಗೆ ಕೆಲವು ರೈತರಿಗೆ ಹಣ ಜಮೆ ಆಗಿದ್ದು, ಇನ್ನು ಕೆಲವು ರೈತರಿಗೆ ಬೆಳೆ ವಿಮೆ ಹಣ ಜಮೆ ಆಗಿಲ್ಲ ಅಂದರೆ ಯಾವ ರೀತಿಯಾಗಿ ಅಲ್ಲಿ ಒಂದು ಪರಿಸ್ಥಿತಿ ಉಂಟಾಗಿರಬಹುದು. ಗೆಳೆಯರೆ, ತಪ್ಪದೆ ನೀವು ಈ ಒಂದು ಮಾಹಿತಿಯನ್ನೆಲ್ಲ ನಿಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಹಲವಾರು ಜನ ರೈತರು ನಮಗೆ ಈಗಾಗಲೇ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಗೆಳೆಯರೆ, ನಿಮ್ಮ ಒಂದು ಜಿಲ್ಲೆಗಳ ಹೆಸರನ್ನು ನೀವು ಕಮೆಂಟ್ ಮಾಡಿದರೆ ನಿಮ್ಮ ಒಂದು ಜಿಲ್ಲೆ ಮೇಲೆ ಬರ್ತಾ ಇರುವ ಎಲ್ಲ ಒಂದು ಮಾಹಿತಿಯನ್ನು ನೀವು ನಮ್ಮ ಚಾನಲ್ನ ಮೂಲಕ ಫ್ರೀಯಾಗಿ ಕೂಡ ನೋಡಬಹುದು. ಇದೇ ಕುರಿತಂತೆ ಕಿಸಾನ್ ಸಮ್ಮಾನ್ ಒಂದು ಯೋಜನೆ ಕುರಿತಂತೆ ರೈತರಿಗೆ ಮುಖ್ಯವಾದ ಮಾಹಿತಿ ಕೂಡ ಬಂದಿದೆ ಫ್ರೆಂಡ್ಸ್. ಹೌದು ಗೆಳೆಯರೆ, ಕಿಸಾನ್ ಸಮ್ಮಾನ್ ಯೋಜನೆ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳಲ್ಲಿ ಒಂದು ರೈತರಿಗೆ ಮುಖ್ಯವಾದ ಯೋಜನೆ ಅಂತಾನೆ ಹೇಳ್ಬೋದು. ನೀವು ಕೂಡ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಲಾಭವನ್ನು ಪಡೆದುಕೊಂಡಿದ್ರೆ ತಪ್ಪದೆ ನಮಗೆ ಎಸ್ ಅಂತ ಒಂದು ಕಮೆಂಟ್ ಮಾಡಿ. ಗೆಳೆಯರೆ, ಇದೇ ಕುರಿತಂತೆ ಮುಂದಿನ ದಿನಗಳಲ್ಲಿ 23ನೇ ಕಂತನ್ನ ಶೀಘ್ರವೇ ನಮ್ಮ ರಾಜ್ಯದ ರೈತರ ಖಾತೆಗೆ ಒಂದು ಜಮೆ ಆಗುವ ಸಾಧ್ಯತೆ ಇದೆ. ಹೌದು ಫ್ರೆಂಡ್ಸ್, ಮುಂದಿನ ಕಂತಿನ ನಿರೀಕ್ಷೆಯಲ್ಲಿದ್ದು ಹಲವಾರು ಜನ ರೈತರು ಮುಂದಿನ ಒಂದು ತಿಂಗಳಲ್ಲಿ ಈ ಒಂದು ಹಣ ರೈತರ ಖಾತೆಗೆ ಒಂದು ಜಮೆ ಆಗುವ ಸಾಧ್ಯತೆ ಇದೆ. ಇದೇ ಕುರಿತಂತೆ ಇಲ್ಲಿ ರೈತರಿಗೆ ಕೆಲವೊಂದು ಮುಖ್ಯವಾದ ಮಾಹಿತಿಗಳನ್ನು ಕೂಡ ಇವಾಗ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಹೌದು ಫ್ರೆಂಡ್ಸ್, ಹಲವಾರು ಅನರ್ಹ ರೈತರನ್ನ ಈ ಒಂದು ಕಿಸಾನ್ ಸಮ್ಮಾನ್ ಪಟ್ಟಿಯಿಂದ ಇವಾಗ ತೆಗೆದಿದ್ದಾರೆ ಕೇಂದ್ರ ಸರ್ಕಾರ. ಹೌದು ಗೆಳೆಯರೆ, ಯಾವ ರೈತರಂದ್ರೆ ಇದುವರೆಗೂ ಈ KYC ಪೂರ್ಣಗೊಳಿಸದೇ ಇರುವ ರೈತರು. ಹೌದು ಫ್ರೆಂಡ್ಸ್, ಈ KYC ಪೂರ್ಣಗೊಳಿಸಲು ಈಗಾಗಲೇ ಹಲವಾರು ಬಾರಿ ಕೇಂದ್ರ ಸರ್ಕಾರ ಒಂದು ಸವಲತ್ತನ್ನು ಕೂಡ ಇಲ್ಲಿ ರೈತರಿಗೆ ನೀಡ್ತಾ ಇದೆ. ಆದರೆ ಇನ್ನೂ ಕೆಲವು ಜನ ಈ ಒಂದು KYC ಪೂರ್ಣಗೊಳಿಸಿಲ್ಲ. ಅಂತವರ ಒಂದು ಹೆಸರನ್ನ ಮುಂದಿನ ಕಂತಿನಿಂದ ತೆಗೆದು ಹಾಕಲಾಗುವುದೆಂದು ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ತಿಳಿಸಿದೆ. ಹಾಗಾಗಿ ಹಲವಾರು ಜನ ರೈತರು ಇದುವರೆಗೂ ಈ ಒಂದು ಯೋಜನೆಗೆ ತಮ್ಮ ಒಂದು ಹೆಸರನ್ನು ನೋಂದಾಯಿಸಿದ್ದು KYC ಮತ್ತು ಅವರ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬಹುದು ಇಂಥದೇ ಒಂದು ಪ್ರಕ್ರಿಯೆಯನ್ನು ಮಾಡಿಲ್ಲ ಅಂದರೆ ಮುಂದಿನ ಒಂದು ದಿನಗಳಲ್ಲಿ 23ನೇ ಕಂತು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ತಲುಪೋದಿಲ್ಲ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮ ಒಂದು ರೈತ ಬಾಂಧವರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಲಾಭವನ್ನು ಪಡೆದುಕೊಳ್ಳುವ ರೈತರಿಗೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ. ಗೆಳೆಯರೆ, ನೀವು ಎಷ್ಟು ಕಂತನ್ನ ಈ ಒಂದು ಯೋಜನೆ ಮೂಲಕ ಪಡೆದುಕೊಂಡಿದ್ದೀರಿ ತಪ್ಪದೆ ನಮಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಂದ ನಮಗೂ ಕೂಡ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ, ಬೇರೆ ರೈತರಿಗೆ ಮಾಹಿತಿ ಕೂಡ ತಲುಪುತ್ತೆ. ಹಾಗಾಗಿ ತಪ್ಪದೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರ್ಯಾದೆ ಶೇರ್ ಮಾಡಿ. ಇಂಥದೇ ವಿಡಿಯೋಗೋಸ್ಕರ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ.